ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಮುಖಾಂತರ ಸ್ವಯಂ ಜನಗಣತಿ ಅಂದರೆ ಸೆನ್ಸಸ್ 2027ಕ್ಕೆ ಯಾವ ರೀತಿ ಮೊಬೈಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವೇ ಸ್ವಯಂ ಜನಗಣತಿನ ಮೊಬೈಲ್ ಮುಖಾಂತರ ಯಾವ ರೀತಿ ಮಾಡ್ಕೊಳ್ಳೋಂಥ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ವೆಬ್ ಬ್ರೌಸರ್ನ ತಗೊಂಡು ಅಲ್ಲಿ ಸೆನ್ಸಸ್ ಪೋರ್ಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡ್ಕೊಂಡಿದ ನಂತರ ನಿಮಗೆ ಸೆನ್ಸಸ್ ಇಂಡಿಯಾ SE ಪೋರ್ಟಲ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಸೆಲ್ಫ್ ಎನ್ಯುಮರೇಷನ್ಸ್ HLO ಲಾಗಿನ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ವೆರಿಫೈಡ್ ಆ್ಯಂಡ್ ಪ್ರೊಸೀಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಸ್ಟೇಟ್ನ ಸೆಲೆಕ್ಟ್ ಮಾಡಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ವೆರಿಫೈಡ್ ಆ್ಯಂಡ್ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋತೀನಿ. ಸೊ ಇದು ಓಕೆ ಕೊಟ್ಟು ನಂತರ ನಿಮ್ಮ ಮೇಯ್ನ್ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರಿರ್ತಾರೆ, ತಂದೆ ಅಥವಾ ತಾಯಿ ಯಾರಿರ್ತಾರೆ ಅವ್ರ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ. ಮನೆಯ ಹೆಡ್ ಯಾರಿರ್ತಾರೆ ಅವರು. ಸೊ ಇಲ್ಲಿ ಫ್ಯಾಮಿಲಿ ಹೆಡ್ ಹೆಸರನ್ನ ಟೈಪ್ ಮಾಡ್ತಾಯಿದ್ದೀನಿ. ನಂತರ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರು ಎಂಟ್ರಿ ಮಾಡಿದ ನಂತರ ನಿಮ್ಮ ಇಮೇಲ್ ID ಆಪ್ಷನ್ ಇರುತ್ತೆ, ಅದು ಬೇಕಂದರೆ ಎಂಟ್ರಿ ಮಾಡ್ಕೋಬೋದು. ಸೊ ಮೊಬೈಲ್ ನಂಬರು ಫ್ಯಾಮಿಲಿ ಹೆಡ್ಡನ್ನು ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಆ ನಂಬರ್ ಕೊಟ್ಟಂಥ ನಂಬರ್ಗೆ ಇಲ್ಲಿ OTP ಬರುತ್ತೆ. ಸೊ ಆ OTPನ ಇಲ್ಲಿ ಎಂಟ್ರಿ ಮಾಡಿಕೊಂಡು ನಂತರ ಲ್ಯಾಂಗ್ವೇಜ್ ಯಾವುದ್ರ ಮುಖಾಂತರ ಯಾವ ಲ್ಯಾಂಗ್ವೇಜ್ ಮುಖಾಂತರ ನೀವು ಮುಂದುವರಿತೀರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎರರ್ ಬರುತ್ತೆ. ಸೊ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಲೇಬೇಕು. ಸೊ ನಾನಿಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ವೆರಿಫೈ OTP ಕೊಟ್ಟ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಸ್ಟೇಟು, ಡಿಸ್ಟ್ರಿಕ್ಕು ಮತ್ತು ಪಿನ್ ಕೋಡ್ನ ಇಲ್ಲಿ ತೋರಿಸುತ್ತೆ. ಸೊ ನೀವು ಕರ್ನಾಟಕ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಪಿನ್ ಕೋಡ್ ಏನಿರುತ್ತೆ, ನಿಮ್ಮ ಊರಿನ ಪಿನ್ ಕೋಡು, ಆ ಪಿನ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ನಿಮ್ಮ ಊರನ್ನ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಟೈಪ್ ಮಾಡೋದ್ರ ಮುಖಾಂತರ ನಿಮ್ಮ ಊರನ್ನು ಸರ್ಚ್ ಮಾಡ್ಕೋಬೇಕಾಗತ್ತೆ ನೀವಿಲ್ಲಿ. ಸೊ ನಿಮ್ಗೆ ಗೊತ್ತಾಗಿಲ್ಲ, ತುಂಬ ಆಪ್ಷನ್ಗಳು ಬಂತು ಅಂದರೆ ನಿಮ್ಮ ಪಿನ್ ಕೋಡ್ನ ಎಂಟರ್ ಮಾಡಿ. ಆವಾಗ ನಿಮಗೆ ಎಕ್ಸಾಕ್ಟಾಗಿ ಈ ನಿಮ್ಮೂರದೇ ಬರುತ್ತೆ ಆಗ. ಸೊ ನಾನಿವಾಗ ವಿಲೇಜ್ ಹೆಸರು ಮತ್ತು ಪಿನ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸರ್ಚ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ಇದು ಎಲ್ಲಿ ಬರುತ್ತೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಅದು ಅಡ್ರೆಸ್ಸು ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕೊಡಿ. ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಇಲ್ಲಿ ಹೌಸ್ ಡೀಟೇಲ್ಸ್ನ 1 by 1 ಎಂಟ್ರಿ ಬರಬೇಕಾಗತ್ತೆ. ಯಾವ ಮೆಟೀರಿಯಲಿಂದ ನಿಮ್ಮ ಮನೇನ ಕಟ್ಟಿದ್ದಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಣ್ಣಿಂದನ, ವುಡ್ಡಿಂದನ, ಸಿಮೆಂಟಿಂದನ, ಯಾವುದರಿಂದ ಅಂತ ನೀವು ಇಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಯಾವ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕಾಂಕ್ರೀಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಮನೆ ಯಾವುದರಿಂದ ಕಟ್ಟಿರ್ತಾರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಂತರ ರೂಫು ಅಂದರೆ ಮನೆ ಮೇಲ್ಗಡೆಗೆ ಯಾವ ಮೆಟೀರಿಯಲ್ನ ಯೂಸ್ ಮಾಡಿರ್ತಾರೆ, ಮೆಟೀರಿಯಲ್ ರೂಫು. ನಂತರ ಕಂಡೀಷನ್ ಆಫ್ ಸೆನ್ಸಸ್ ಹೌಸಸ್ಸು, ಮನೆ ಯಾವ ಕಂಡೀಷನಲ್ಲಿದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಅಥವಾ ಮಿಡಲಲ್ಲಿದೆಯಾ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸೇವ್ ನೆಕ್ಸ್ಟ್ ಕೊಟ್ಟರೆ ನಿಮಗಿಲ್ಲಿ ನೆಕ್ಸ್ಟು ಈ ಆಪ್ಷನ್ ಓಪನ್ ಆಗುತ್ತೆ. ಸೊ ಈ ಆಪ್ಷನ್ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಆ ಜನರ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೀವು ಅಣ್ಣ, ತಮ್ಮ, ಅಪ್ಪ, ಅಮ್ಮ,
ಅಣ್ಣ ತಮ್ಮ ಮದುವೆ ಆಗಿದ್ದರೆ ಮತ್ತು ಮದುವೆ ಆಗಿ ಮಕ್ಕಳಿದ್ರೆ ಅವರೆಲ್ಲರದೂ ಕೌಂಟ್ ಮಾಡಿ ನೀವು ಇಲ್ಲಿ ಒಟ್ಟಿಗೆ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ ನಂತರ ನಿಮ್ಮ ಫ್ಯಾಮಿಲಿ ಹೆಡ್ ನೇಮು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಸೊ ನಂತರ ಫ್ಯಾಮಿಲಿ ಹೆಡ್ಡು ಮೇಲಾ ಫೀಮೇಲಾ ಅಂತ ಕೇಳುತ್ತೆ. ಸೊ ಮೇಲ್ ಇದ್ದರೆ ಮೇಲ್ ಹಾಕಿ, ಫೀಮೇಲ್ ಇದ್ದರೆ ಫೀಮೇಲ್ ಅಂತ ಹಾಕಿ. ಸೊ ನಂತರ ಕ್ಯಾಸ್ಟ್ ಯಾವುದು ಅಂತ ಕೇಳುತ್ತೆ. ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮನೆ ಸ್ವಂತದ ಬಾಡಿಗೆನ ಅಥವಾ ಬೇರೆನಾ ಅಂತ ಆಪ್ಷನ್ ಕೇಳುತ್ತೆ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಗಳಿದ್ದಾವೆ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದಿದ್ರೆ ಒಂದು, ಎರಡಿದ್ರೆ ಎರಡು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು. ಸೊ ಆ್ಯಕ್ಚುಲಾಗಿ ನಾನು ಮುಂಚೆ 4 ಅಂತ ಎಂಟ್ರ್ ಮಾಡಿದ್ದೆ. ಸೊ ಇವಾಗ ನಮ್ಮ ಅಣ್ಣ ಮತ್ತು ಅವ್ರ ಫ್ಯಾಮಿಲಿನೇ ಎಂಟ್ರಿ ಮಾಡಿ ಟೋಟಲಾಗಿ 7 ಅಂತ ಆಗುತ್ತೆ. ಸೊ ನಾನು 7ನೇ ಎಂಟ್ರಿ ಮಾಡಿ ರೂಮು 1 ಇದೆ ಅಂತ ಎಂಟ್ರಿ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಅಲ್ಲಿ ಚಿಹ್ನೆ ಇದೆಯಲ್ಲ ಅದ್ರ ಮೇಲೆ ಇಟ್ಕೊಂಡ್ರೆ ನಿಮಗೆ ಅದು ಏನೇನು ಕೌಂಟ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ತೋರಿಸುತ್ತೆ 1 ಬೈ 1. ಸೊ ನಾನಿವಾಗ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ರೀತಿ ನೀವು ಸೊ ನೋಡ್ತಾ ಇದ್ದೀರಲ್ಲ, ಅದ್ರ ಮೇಲೆ ಇಟ್ಕೊಂಡ್ರೆ ಅದೇ ತೋರಿಸುತ್ತೆ ಯಾವ್ಯಾವ ರೀತಿ ನೀವು ಅದನ್ನು ಬೈಫರ್ಕೇಷನ್ ಮಾಡಬೇಕಾಗತ್ತೆ. ಅಥವಾ ನೀವು ತಿಳ್ಕೊಳ್ಳೋದಕ್ಕೆ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಕ್ಕೆ ಅದರ ಮೇಲೆ ಜಸ್ಟ್ ಟಿಕ್ ಮಾಡಿ ಸಾಕು, ಅದೇ ತೋರಿಸುತ್ತೆ. ಸೊ ಇದು 1 ಬೈ 1 ಈ ರೀತಿ ನಿಮ್ಮ ಮನೆ ಮತ್ತು ಫ್ಯಾಮಿಲಿ ಡೀಟೇಲ್ಸು ಎಷ್ಟು ಜನ ಇದ್ದಾರೆ ಅದೆಲ್ಲನೂ 1 ಬೈ 1 ಎಂಟ್ರಿ ಮಾಡ್ಕೊಂಬನ್ನಿ. ಸೊ ನಾನು ಪರ್ಸನ್ಸು ಕಡಿಮೆ ಎಂಟ್ರಿ ಮಾಡಿದ್ದೆ. ಸೊ ಅದರಿಂದ ನಾನು ಈಗ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣ ಮತ್ತು ಅವ್ರ ಫ್ಯಾಮಿಲಿನ ಎಂಟ್ರಿ ಮಾಡಿಕೊಂಡು, ಮುಂಚೆ ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ನಾನು ಅನ್ನೋದನ್ನು ನಾನು ಎಂಟ್ರಿ ಮಾಡ್ಕೊಂಡಿದ್ದೆ. ಬಟ್ ಅವ್ರ ಫ್ಯಾಮಿಲಿನೂ ಇಲ್ಲಿ ಟೋಟಲಾಗಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಟೋಟಲಾಗಿ ಅವ್ರ ಫ್ಯಾಮಿಲಿ, ಅವ್ರ ಪಾಪು ಸೇರಿ ಟೋಟಲ್ 7 ಮೆಂಬರ್ಸ್ ಅಂತ ಎಂಟ್ರಿ ಮಾಡಿಕೊಂಡು, ನಂತರ ಎಂಟ್ರಿ ಮಾಡಿರೋದು ಇನ್ನೊಂದು ಸಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಈ ಕ್ಯಾಸ್ಟಲ್ಲಿ ಏನಪ್ಪ ಅಂತಂದರೆ SC ST ಬಿಟ್ಟರೆ ಮಿಕ್ದವರೆಲ್ಲನೂ ಅದರ್ಸ್ಗೆ ಬರ್ತಾರೆ. ಸೊ ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಲವರು ಕ್ಯಾಟಗರಿ ಬೇರೆ ಬೇರೆ ಇರುತ್ತೆ, ಕ್ಯಾಟಗರಿ 1, ಕ್ಯಾಟಗರಿ 2A 2B. ಸೊ ಎಲ್ಲರಿಗೂ ಅದರ್ಸ್ ಅಂತಲೇ ಬರುತ್ತೆ. SC ST ಬಿಟ್ಟು ಮಿಕ್ದವ್ರಿಗೆಲ್ಲರಿಗೂ ಅದರ್ಸ್ ಅಂತಲೇ ಬರುತ್ತೆ. ಸೊ ಅದರಿಂದ ನೀವು ಕ್ಯಾಸ್ಟ್ ಎಂಟ್ರಿ ಮಾಡಬೇಕಾದ್ರೆ ಅದರ್ಸ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ, SC ST ಬಿಟ್ಟು ಬೇರೆದಾಗಿದ್ದರೆ. ಸೊ ನಾನಿವಾಗ ಎಷ್ಟು ರೂಮ್ ಇದೆ ಅನ್ನೋದನ್ನು ನಾನು ಕೌಂಟ್ ಮಾಡಿ, ಮೀನ್ಸ್ ಮನೆಯಲ್ಲಿ ಎಷ್ಟು ರೂಮ್ ಇರುತ್ತೆ ಅದನ್ನು ಅಲ್ಲಿ ಟಿಕ್ ಮಾಡಿದ ತಕ್ಷಣ ಅಲ್ಲಿ ತೋರಿಸುತ್ತೆ. ಡು ನಾಟ್ ಕೌಂಟ್ ಕಿಚನ್, ಬಾತ್ರೂಮ್ ಅದನ್ನು ಕೌಂಟ್ ಮಾಡಿಬಿಡಿ ಅಂತ ಕೇಳುತ್ತೆ. ಸೊ ಮ್ಯಾರಿಡ್ ಕಪಲ್ ಎಷ್ಟು ಜನ ಇದ್ದಾರೆ ಅಂತ ಕೇಳುತ್ತೆ. 1 ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕೊಡಿ. ಸೊ ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಮ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್, ನಿಮ್ಮ ಮೂಲ ವಾಟ್ರ್ ಸೋರ್ಸು ಯಾವುದು ಅಂತ ಕೇಳುತ್ತೆ. ಟ್ಯಾಪ್ ವಾಟ್ರಾ, ಹ್ಯಾಂಡ್ ಪಂಪ್, ಸ್ಪ್ರಿಂಗ್. ಸೊ ನಾನು ಟ್ಯಾಪ್ ವಾಟರ್ ಫ್ರಮ್ ಟ್ರೀಟೆಡ್ ಸೋರ್ಸು ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ದು ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವೈಲೇಬಲ್ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸು ವಿತಿನ್ ಪರ್ಮಿಷನ್, ನಿಮ್ಮಲ್ಲೇ ಇದೆಯಾ, ಹೊರಗಡೆಯಿಂದ ತರಬೇಕಾ ಅಥವಾ ದೂರದಲ್ಲಿ ಹೋಗಿ ತರಬೇಕಾ ಅದು. ಮೇನ್ ಸೋರ್ಸ್ ಆಫ್ ಲೈಟಿಂಗ್ಸ್, ಎಲೆಕ್ಟ್ರಿಸಿಟಿನ, ಕೆರೋಸಿನ, ಸೋಲಾರ್, ಅದರ್ಸ ಯಾವುದ್ರ ಮುಖಾಂತರ ನಿಮ್ಮ ಕರೆಂಟು ಅಥವಾ ಲೈಟ್ ಯಾವುದ್ರ ಥ್ರೂ ನಿಮಗೆ ಬೆಳಕು ಯಾವ ರೀತಿ ಸಿಗುತ್ತೆ ಅಂತ. ನೆಕ್ಸ್ಟು ಆ್ಯಕ್ಸೆಸ್ ಟು ಲೆಟ್ರಿನ್ ಅಂದರೆ ಬಾತ್ರೂಮ್ ಇದೆಯಾ ಇಲ್ವಾ, ಅಥವಾ ದೂರ ಹೋಗಬೇಕಾ, ಹತ್ತಿರ ಇದೆಯಾ, ಯಾವ ಥರ ಅಂತ ಅಂದ್ಬಿಟ್ಟು
ಎಸ್ ಆರ್ ನೋ ಆಪ್ಷನ್ ಕೇಳುತ್ತೆ. ನೋ ಇದ್ದರೆ ನೋ ಕೊಡಿ. ಓಪನ್ ಮೀನ್ಸ್ ಅದು ನಿಮಗೆ ಬಾತ್ರೂಮ್ ಇಲ್ಲ ಅಂತ ಅಂದರೆ. ಸೊ ಅದರ ನೆಕ್ಸ್ಟ್ ನಂತರ ಟೈಪ್ಸ್ ಆಫ್ ಲೆಟ್ರಿನ್, ಪೈಪ್ಡ್ ಶವರ್ ಸಿಸ್ಟಮ್, ಸೆಪ್ಟಿಕ್ ಟ್ಯಾಂಕ್, ಅದರ್ ಸಿಸ್ಟಮ್. ಸೊ ನಿಮ್ದು ಯಾವ್ದು ಇರುತ್ತೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿ ಏನು ಸೆಲೆಕ್ಟ್ ಮಾಡ್ಕೋತೀರ ಸೆಲೆಕ್ಟ್ ಮಾಡಿಕೊಂಡ್ರೆ ಇವೆಲ್ಲ ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇಲ್ಲಿ ನಿಮ್ಗೆ ಚೆಕ್ ಮಾಡೋ ಪರ್ಪಸ್ ನಾನು ಟಿಕ್ ಮಾಡ್ತಾಯಿದ್ದೀನಿ. ಬಟ್ ಯಾವುದಾದ್ರೂ ಒಂದನ್ನು ಮಾತ್ರ ಟಿಕ್ಕಿಂಗ್ ತೊಗೊಳುತ್ತೆ ಅದು. ಸೊ ನಾನು ಪೈಪ್ಡ್ ಶೇವರ್ ಸಿಸ್ಟಮ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ವಿತ್ ಸ್ಲ್ಯಾಬ್ ವೆರಿಫೈಡ್ ಇಂಪ್ರೂವ್ಡ್ ಫಿಟ್ ಗುಂಡಿ ತೆಗೆದು ಇದು ಮಾಡಿರ್ತಾರಲ್ಲ ಆ ರೀತಿ ಮಾಡಿದ್ದು, ಅದರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಸೊ ವೇಸ್ಟ್ ವಾಟರ್ ಕನೆಕ್ಟೆಡ್ ಟು ಓಪನ್ ಡ್ರೈನೇಜು ಅಥವಾ ಡ್ರೈನೇಜ್ ಇರಲ್ಲ ಅಥವಾ ಕ್ಲೋಸ್ಡ್ ಡ್ರೈನೇಜು ಯಾವ ಥರ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡ್ರೈನೇಜ್ ಯಾವ ರೀತಿ ಇದೆ ಅದು. ಮತ್ತು ಬಾತಿಂಗ್ ಫೆಸಿಲಿಟಿ, ಸ್ನಾನದ ಮನೆ, ಬಾತ್ರೂಮು ಅಥವಾ ಹೊರಗಡೆ ಎಕ್ಸ್ಕ್ಲೂಸಿವ್ ವಿತೌಟ್ ರೂಫು, ಚಾವಣಿ ಇಲ್ಲದೇ ಬಾತ್ರೂಮ್ ಇದೆಯಾ ಆ ಥರನೂ ಕೇಳುತ್ತೆ. ಆಮೇಲೆ ನಿಮಗೆ ಕನೆಕ್ಷನ್ನು ಅಡುಗೆ ಮಾಡೋದು ಯಾವುದ್ರ ಥ್ರೂ LPGನ ಅಥವಾ ಬೇರೆನಾ ಅಂತ ಕೇಳುತ್ತೆ. ಸೊ ನಿಮಗೆ ಇಲ್ಲಿ 1 by 1 ನಾನೇನು ಹೇಳೋದು ಬೇಡ, ನೀವೇ ಓದ್ಕೊಂಡು ಮಾಡೋಕ್ಕೆ ಹೋದರೆ ಈಸಿ ಆಗುತ್ತೆ. ಸೊ ಮೇನ್ ಫ್ಯೂಲ್ ಯೂಸ್ಡ್ ಫಾರ್ ಕುಕ್ಕಿಂಗು, ಅಡುಗೆ ಮಾಡೋದಕ್ಕೆ ಮೇಯ್ನ್ ಕ್ರಾಪ್ ಯಾವುದನ್ನು ಫುಡ್ಡನ್ನ ಸೆಲೆಕ್ಟ್ ಮೀನ್ಸ್ ನೀವು ಇದು ಮಾಡ್ತೀರಾ ಅಂತ ಅಂದ್ಬಿಟ್ಟು ನೀವೇ ಬೆಳೆದಿರೋದ ಸಾರಿ ಯಾವುದ್ರ ಥ್ರೂ ಕುಕ್ಕಿಂಗ್ ಮಾಡ್ತೀರಾ ಅಂತ, ಸೌದೆ ಇಂಧನ, LPG ಇಂಧನ ಅಥವಾ ಸೋಲಾರ್ ಇಂಧನ ಯಾವುದ್ರ ಥ್ರೂ ಅಂತ. ಸೊ ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟ ಮೇಲೆ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಕೇಳುತ್ತೆ. ಎಸ್ ಇದ್ದರೆ ಎಸ್ ಅಂತ ಕೊಟ್ಟು ಅಲ್ಲಿ 3 ಆಪ್ಷನ್ ಯಾವುದು ಇದೆಯಲ್ಲ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೋ ಅನ್ನೋ ಆಪ್ಷನ್ನ ಕೊಡಿ. ಟೆಲಿವಿಷನ್ ಇದೆಯಾ ಇದ್ದರೆ ಎಸ್ ಅಂತ ಕೊಟ್ಟು ಎಸ್ಸಲ್ಲಿ ಅದರ್ಸ್ DTH ಡಿಶ್ಶಾ ಕೇಬಲ್ಲ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆಕ್ಸೆಸ್ ಟು ಇಂಟರ್ನೆಟ್ ಆಕ್ಸೆಸ್ ಇದೆಯಾ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ, ಇದ್ದರೆ ಅಂತ ಕೊಡಿ. ಕಂಪ್ಯೂಟರ್ ಇದೆಯಾ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದೆಯಾ ಇಲ್ಲೋ ಅಂತ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಟೆಲಿಫೋನು, ಲ್ಯಾಂಡ್ಲೈನ್ ಇದೆಯಾ, ಸ್ಮಾರ್ಟ್ಫೋನು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಬೈಸಿಕಲ್ಲು, ಮೋಟ್ರ್ ಸೈಕಲ್ಲು ಅದಿದೆಯಾ ಇದ್ದರೆ ಎಸ್ ಅಂತ, ಬೈಸಿಕಲ್ಲ ಸ್ಕೂಟ್ರ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾರ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್ ಕೊಡಿ, ನೋ ಅಂತ ಇದ್ದರೆ ನೋ ಕೊಡಿ. ಸೊ ಮೇನ್ ಕನ್ಸ್ಯೂಮ್ಡ್ ಫಾರ್ ಹೌಸ್ ಹೋಲ್ಡು ಯಾವುದು ರೈಸಾ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದಿಷ್ಟು ಸೆನ್ಸಸ್ಸಲ್ಲಿ ಪೂರ್ತಿ ಡೀಟೇಲ್ಸ್ 1 by 1 ಎಂಟ್ರಿ ಮಾಡ್ಕೊಂಡು ನಂತರ ನೀವು 1 by 1 ಮತ್ತೆ ಅದು ತೋರಿಸುತ್ತೆ, ಪ್ರಿವ್ಯೂ ಮಾಡುತ್ತೆ. ಸೊ ನೀವು ಅದನ್ನು ನೀಟಾಗಿ ನೋಡ್ಕೊಳ್ಳಿ ಎಲ್ಲನೂ ಕರೆಕ್ಟಾಗಿದೆಯಾ ಎಂಟ್ರಿ ಮಾಡಿದೆಲ್ಲ ಅಂತವ. ಸೊ ಎಲ್ಲ ಕರೆಕ್ಟಾಗಿತ್ತು ಅಂತ ಅಂದರೆ ಸಬ್ಮಿಟ್ ಕೊಡಿ, ಇಲ್ಲ ಅಂದರೆ ಸೇವ್ ಟು ಡ್ರಾಫ್ಟ್ ಕೊಡಿ, ಆಮೇಲೆ ಬೇಕಾದ್ರೂ ನೀವು ಮುಂದುವರಿಬೋದು. ಸೊ ಸೇವ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಆ ನಂಬರ್ನ ನೀವು ಪ್ರಿಂಟೌಟ್ ಆದರೂ ತಗೊಳ್ಳಿ, ಇಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಮ ಮನೆ ಹತ್ರ ಅವ್ರು ಬಂದಾಗ ನೀವು ಇದನ್ನು ನಂಬರ್ನ ಕೊಡಬೇಕಾಗತ್ತೆ. ಸೆನ್ಸಸ್ ಅವ್ರು ಬರ್ತಾರೆ ಏಪ್ರಿಲ್ 15 ಆದಮೇಲೆ. ಸೊ ಇದಿಷ್ಟು ಆಗಿತ್ತು ಸೆನ್ಸಸ್ನ ಮೊಬೈಲ್ನಲ್ಲಿ ಯಾವ ರೀತಿ ಅರ್ಜಿ ಅಥವಾ ಸೆನ್ಸಸ್ ಮಾಡೋದು ಅನ್ನೋದು. ಸೊ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.